ನಮಸ್ಕಾರ ಅಭಿಮಾನಿಗಳೇ. ಈ ರೀತಿ ಲುಕ್ ಅಂತಂದ್ಮೇಲೆ ಏನಾದ್ರೂ ಒಂದು ಸ್ಪೆಷಲ್ ಇರ್ಬೋದಲ್ಲ ಅಭಿಮಾನಿಗಳೇ. ಅಡಿಗೆ ಮನೆಗೆ ನಡೀರಿ. ಈಗ ಅಡಿಗೆ ಮನೆ ಒಳಗ ಸ್ಪೆಷಲ್ ನಿಮ್ಗಾಗಿ ನೀವು ಕೇಳಿದ್ದಂತ ರೆಸಿಪಿ ಏನ್ ಗೊತ್ತಾ? ದೋಸೆ ಜೊತೆ ತಿನ್ನೋ ಚಟ್ನಿ, ಕಡಲೆಬೇಳೆ ಚಟ್ನಿ. ಯಾವಾಗೂ ನೀವು ತಿಂದಿರೋದೇ ಇಲ್ಲ ಅಷ್ಟು ಟೇಸ್ಟ್ ಇರೋ ಚಟ್ನಿ ನಿಮಗ ನಾ ಮಾಡಿ ಕಲ್ಸಾಕಿದ್ದೇನೆ. ಅಮ್ಮಂದಿರ, ನನ್ನ ಅಕ್ಕ ತಂಗಿಗಳ, ಆಮೇಲೆ ನನ್ನ ಅಣ್ಣಗಳ, ನನ್ನ ಮತ್ತ ಈಗ ಹಾಸ್ಟೆಲ್ ಒಳಗೆ ಇರುವಂತ ನಮ್ಮ ಮಕ್ಕಳುಗಳ ಎಲ್ಲ ಬಹಳಷ್ಟು ಚೆನ್ನಾಗಿ ನಿಮಗೆ ಈಸಿ ಒಳಗ एकदम ಸುಲಭವಾಗಿ ಮಾಡುವಂತ ಕೊಬ್ಬರಿ ಚಟ್ನಿ ಕಡಲೆಬೇಳೆ ಹಾಕಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಮತ್ತೆ ನೀವು ಮಾಡ್ರಂತೆ. ನಿಮಗೆ ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ ಅಭಿಮಾನಿಗಳೇ? ದೋಸೆ ಮನಿಗಳು ಮಾಡ್ತಾರೆ, ಚಟ್ನಿ ಕೊಂಡು ತಗೊಂಡ್ಬರ್ತಾರೆ. ಅದು ಅದೇ ಅದೇ ಟೇಸ್ಟ್ ಹೋಟೆಲ್ ಹೋಗಿ ತಗೊಂಡ್ಬಂದಿದ್ದ ಅದೇ ಟೇಸ್ಟ್ ಇರ್ತದೆ. ಕರೆ ಈ ಚಟ್ನಿ ತಿಂದ್ರೆ ನೀವು ಮಾಡಿ ತಿಂತೀರಾ. ಮತ್ತೆ ನಾ ಮಾಡಿದ್ದನ್ನು ಚಟ್ನಿ ಇದೆ ನೀವು ಮಾಡಿ ಮತ್ತೆ ಬೇರೆದವ್ರಿಗೆ ವಿಡಿಯೋಗಳು ಶೇರ್ ಮಾಡ್ತೀರಾ. ಈ ಚಟ್ನಿ ನೀವು ಮಾಡಿ ನೋಡಿ, ನಿಜವಾಗ್ಲೂ ಬಹಳ ಸ್ಪೆಷಲ್ ಅದಂತ. ಬನ್ನಿ ನಮ್ಮ ಅಡುಗೆ ಮನೆಗೆ. ಮೊದಲ ಕೆಲಸ ಮನೆಗಳೇ ಮಾಡ್ಕೊಳ್ಳೋದು, ಗ್ಯಾಸ್ ಕಟ್ಟಿನ ನೀಟಾಗಿ ಕ್ಲೀನ್ ಆಗಿ ಗ್ಯಾಸಿಗೆ ಒರೆಸ್ಕೊಳ್ಳೋದು. ಬನ್ನಿ ಅಭಿಮಾನಿಗಳೇ, ಮೊದಲೇ ನಾವೇನು ತಗೋಬೇಕು? ಒಂದು ಕಡೆ ತಗೋಬೇಕು. ಶುರು ಮಾಡೋಣ. ನೀವು ನೋಡೋದೇರೆಲ್ಲ ನಿಮ್ಗೆ ಇಷ್ಟ ಇದೆ ಅಂತ ಗೊತ್ತದ. ನನ್ನ ಚಟ್ನಿ ಬಹಳ ಎಲ್ಲರಿಗೂ ದೋಸೆ ಮತ್ತು ಚಟ್ನಿ ಎಲ್ಲರಿಗೂ ಇಷ್ಟ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೇನ್ ಫಸ್ಟ್ ಅಂತಂದ್ರೆ ಕಡಲೆಬೇಳೆ. ಇದಕ್ಕೆ ಕಡಲೆಬೇಳೆ ಮೇನ್ ಅದ. ಆಮೇಲೆ ಸಾಸಿವೆ ಕಾಳು, ಆಮೇಲೆ ಉಪ್ಪು, ಮತ್ತು ಒಣ ಮೆಣಸಿನ್ಕಾಯಿ ಬೇಕಿದೆ. ಹಸಿ ಮೆಣಸಿನ್ಕಾಯಿ ಬೇಡ, ಒಣ ಮೆಣಸಿನ್ಕಾಯಿ ತಗೋಬೋದು. ಆಮೇಲೆ ಒಂದು ಈರುಳ್ಳಿ, ಮತ್ತು ಎಣ್ಣೆ. ಇದು ಸನ್ಫ್ಲವರ್ ಎಣ್ಣೆ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕೊಬ್ಬರಿ ಬರಲಿ ಅದ ಪೂರ್ತಿ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಅದ. ನೀವು ಆರಾಮಾಗಿ 4-5 ಜನ ನೀರು ಚಟ್ನಿ ತಿನ್ಬೋದು. ಇಷ್ಟ ಆಗ್ತದೆ ನಿಮಗೆ. ದೋಸೆ ಜೊತೆ ಈ ಚಟ್ನಿ ಜಾಸ್ತಿ ಹಚ್ಕೋಬೇಕು ಅನಿಸ್ತದೆ. ಇಷ್ಟು ಟೇಸ್ಟ್ ಬರ್ತದಲ್ಲ, ಇದರ ರುಚಿನೇ ಬೇರೆ ಇರ್ತದೆ. ಆಮೇಲೆ ಮೇನ್ ಅಂತಂದ್ರೆ ಈರುಳ್ಳಿ ಇದ್ರೊಳಗೆ ಸ್ಪೆಷಲ್ ಅದ. ಇದ್ರೊಳಗೆ ಈರುಳ್ಳಿ ಏನ ಮಾಡೋದದ, ಉಳ್ಳಾಗಡ್ಡಿ ಕಚ್ಚಾ ಹಾಕೋದೈತಿ. ಮೊದಲು ಏನ್ ಕೆಲಸ ಅಭಿಮಾನಿಗಳೇ, ಮರ್ಯಾಕ್ ಹೋಗ್ಬೇಡಿ. ಮತ್ತೆ ಮೊದಲ ನೀವು ಕೆಲಸ ಮಾಡೋದು ಏನ್ ಗೊತ್ತಾ? ಒಲೆ ಹಚ್ಚೋದು. ಅಗ್ನಿ ದೇವರಿಗೆ ನಮಸ್ತೆ ಮಾಡಿ. ನೀವೆಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ, ಎಲ್ಲಾ ಡಿಟೇಲ್ ಆಗಿ ಹೇಳ್ಕೊತಾರಂತ ಅಭಿಮಾನಿಗಳೇ. ಬಹಳ ಸಣ್ಣ ಮಕ್ಕಳು ಬಹಳ ಚೆನ್ನಾಗಿ ಅಡಿಗೆ ಮಾಡೋದು ಇಷ್ಟ ಇರ್ತದ. ಎಲ್ಲರಿಗೂ ಬೇಕಾಗ್ತದ. ಹಾಸ್ಟೆಲ್ ಒಳಗೆ ಇರೋಂತ ಹೆಣ್ಮಕ್ಳು ಇರ್ಲಿ, ಗಂಡ್ ಮಕ್ಳು ಇರ್ಲಿ, ಬ್ಯಾಚುಲರ್ಸ್ ಇರ್ಲಿ, ಎಲ್ಲರಿಗೂ ಬೇಕಾಗಿರುವಂತದ್ದು ಇದ ರೆಸಿಪಿ ಅದ. ಎಲ್ಲರೂ ತಿನ್ನೋದಲ್ಲ ಇದು. ಅದ್ರ ಸಲುವಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆಲ್ಲ ಹೇಳ್ಕೊಡಾಕಿದ್ದೀನಿ. ಏನೇನ್ ಯಾವ್ಯಾವ ರೀತಿ ಮಾಡ್ತಾ ಇದೀನಿ ಅಂತ ಹೇಳಿ. ಆಮೇಲೆ ನಿಮಗ ದೋಸೆ ಹಿಟ್ಟಂತೂ ರೆಡಿ ಸಿಗ್ತದೆ. ಇನ್ಸ್ಟೆಂಟ್ ಅಂತಾರಲ್ಲ, ಅದು ಸಿಗ್ತದೆ. ಯಾರಾದ್ರೂ ಸ್ಪೆಷಲ್ ಗೆಸ್ಟ್ ಬಂದಾಗ ಮಾಡಿಕೊಡ್ರಿ, ನೋಡ್ರಿ ಎಷ್ಟು ಅವ್ರು ಹೊಗಳ್ತಾರೆ ನಿಮಗ. ಮತ್ತೆ ಹೇಳ್ತಾರೆ ಬಹಳ ಟೇಸ್ಟ್ ಆಗಿತ್ತು, ಈ ತರ ಚಟ್ನಿನ ಯಾವಾಗೂ ತಿಂದಿಲ್ಲ ಅಂತ ಹೇಳಿ. ಕಡಾಯಿ ಅಂತೂ ಬಹಳ ಚೆನ್ನಾಗಿ ಕಾದದ. ಫುಲ್ಲಿಂಗ್ ಜಳ ಬರ್ತದೆ. ಕಾದದ ಅಂತಂದ್ಮೇಲೆ ಫುಲ್ಲಿಂಗ್ ಜಳ ಬರ್ತದ. ಆಮೇಲೆ ಏನ್ ಮಾಡೋದು, ಎಣ್ಣೆ ಬಹಳ ಹಾಕೋದಿಲ್ಲ ಇದಕ್ಕೆ. ಒಂದು 2 ಸ್ಪೂನ್ ಎಣ್ಣೆ. ಇದಕ್ಕೆ ಈ ಚಟ್ನಿಗೆ ಬಹಳ ಎಣ್ಣೆ ಹಾಕೋದಿಲ್ಲ, 2 ಸ್ಪೂನ್ ಹಾಕೋದು. ಆಮೇಲೆ ಇದ್ರೊಳಗ ಸಾಸಿವೆ, ಚಟಪಟ ಸಾಸಿವೆ ಇದಕ್ಕೆ ಮೇನ್ ಬೇಕು. ಯಾವ್ದ ನೀವು ಚಟ್ನಿ ಮಾಡ್ತೀರಾ ಅದಕ್ಕೆ ನೀವು ಜೀರಿಗೆ ಹಾಕ್ತೀರಾ. ಇದ್ರೊಳಗೆ ಏನ್ ಸ್ಪೆಷಲ್ ಅದ ಅಂತಂದ್ರೆ ಜೀರಿಗೆ ಹಾಕೋದಿಲ್ಲ, ಇದಕ್ಕೆ ಸಾಸಿವೆ ಹಾಕೋದು. ಇದಕ್ಕೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಬೇಕು. ಅದಕ್ಕೆ 1 ಟೀ ಸ್ಪೂನ್ ಇದೆಲ್ಲ ಅಷ್ಟು ತಗೊಂಡಿದ್ದೀನಿ. ಆಮೇಲೆ ಮತ್ತೇನಂತಂದ್ರೆ ಇದಕ್ಕೆ ಒಣ ಮೆಣಸಿನ್ಕಾಯಿ. ನೀವು ಎಷ್ಟು ಖಾರ ತಿಂತೀರಲ್ಲ ಅಷ್ಟು ನೋಡ್ಕೊಂಡು ನೀವೇನು ಮಾಡ್ರಿ, ಒಣ ಮೆಣಸಿನ್ಕಾಯಿ ತಗೊಳ್ರಿ. ನಿಮ್ಗೆ ಎಷ್ಟು ಖಾರದ, ನಿಮ್ಮ ಮನೆಯೊಳಗೆ ಮಕ್ಕಳ ಒಬ್ಬೊಬ್ಬರಿಗೆ ಜಾಸ್ತಿ ಖಾರ ಇಷ್ಟ ಆಗ್ತದೆ, ಒಬ್ಬರಿಗೆ ಇಷ್ಟ ಆಗಲ್ಲ. ಆ ರೀತಿ ನೋಡ್ಕೊಂಡು ನೀವು ಖಾರ ಮೆಣಸಿನ್ಕಾಯಿ ತಗೊಳ್ಳಿ. ಈ ರೀತಿ ಮುರ್ಕೊಳ್ಳೋದು. ಮುರಿದಾದ್ಮೇಲೆ ಈ ಎಣ್ಣೆ ಒಳಗೆ ಈ ರೀತಿ ನಾವೇನು ಒಗ್ಗರಣೆ ಇಟ್ಟಿದ್ದೇವಲ್ಲ ಇದ್ರೊಳಗಿದ ಫ್ರೈ ಮಾಡೋದು ಮೆಣಸಿನ್ಕಾಯಿ. ಇದ್ರೊಳಗೆ ನಾವು ಏನಂತಂದ್ರೆ ಜೀರಿಗೆ ತಗೊಂಡಿಲ್ಲ, ಹಸಿ ಮೆಣಸಿನ್ಕಾಯಿ ತಗೊಂಡಿಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿಲ್ಲ, ಪುದೀನ ಅಂತ ಎಲ್ಲ ಐಟಮ್ಸ್ ಇದಕ್ಕೆ ಏನೂ ತಗೊಂಡಿಲ್ಲ. ಭಾಳ ಇರುವಂಥ ಐಟಮ್ಸ್ ಅದಾವ ಇದ್ರೊಳಗೆ. ನಿಮಗೆ ಏನೇನು ಮನೆಯೊಳಗೆ ಇರ್ತಾವಲ್ಲ, ಒಣ ಮೆಣಸಿನ್ಕಾಯಿ ಅದೆಲ್ಲ ಅದೇ ಅದ. ಆಮೇಲೆ ಕಡಲೆಬೇಳೆ, ಕಡಲೆಬೇಳೆ ಏನು ಮಾಡೋದು,
ಚೆನ್ನಾಗಿ ಕೆಂಪು ಹುರ್ಕೊಳ್ಳೋದು. ಮೇನ್ ಅಂತಂದ್ರೆ ಈ ಚಟ್ನಿ ಒಳಗೆ ಬೇಕಾಗಿರೋದಂತಂದ್ರೆ ಕಡ್ಲಿಬೇಳೆ. ಇದಕ್ಕೆ ಪುಟಾಣಿ ಏನು ಹಾಕಲ್ಲ, ಪುಟಾಣಿ ಇದಕ್ಕೆ ಹಾಕ್ಬಾರ್ದು, ಇದಕ್ಕೆ ಕಡ್ಲಿಬೇಳೆನ ಹಾಕೋದು. ಮತ್ತು ಕಡ್ಲಿಬೇಳೆ ಕೆಂಪು ಹೋಗಿ, ಈ ಕಡ್ಲಿಬೇಳೆದ ಸ್ಮೆಲ್ ಎಷ್ಟು ಘಮ ಘಮ ಬರ್ತದೆ ನೋಡಿ. ಸ್ಮೆಲ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಕಡ್ಲಿಬೇಳೆ ಹುರಿದದ ಅಂತ ಹೇಳಿ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಹುರಿಯಾಕ ಟೈಮ್ ಆಗ್ತದೆ. ಅದಕ್ಕೆ ಏನು ಮಾಡೋದು, ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕೋದಿದ್ರು ಈ ರೀತಿ. ಒಂಥರ ಬಿಳಿ ಬಿಳಿ ಹಿಂಗಾಗ್ತದೆ, ಹುರಿಯಾಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದು ಮತ್ತು ಕೆಂಪಾಗ್ತದೆ. ಆಮೇಲೆ ಕೆಂಪಾದ್ಮೇಲೆ ಟೇಸ್ಟ್ ಭಾಳ ಹಿಂಗೆ ಸ್ಮೆಲ್ ಭಾಳ ಚಲೋ ಬರ್ತದೆ. ಇದ್ರದ್ದು ಕೆಂಪಾಗೋ ತನಕ ಹುರಿಬೇಕು ನೀವು ಕಡಲೆಬೇಳೆ ಈ ರೀತಿ. ಆಮೇಲೆ ಈಗ ಕಡಲೆಬೇಳೆ ಇದು ಹುರಿಲಿ, ಸಣ್ಣ ಮಾಡಿ ಗ್ಯಾಸ್ ಇಡೋಣ. ಮತ್ತೆ ಈಗ ಏನು ಮಾಡೋನು, ಈರುಳ್ಳಿ ಅದೆಲ್ಲ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಮೊದಲು ಗ್ಯಾಸ್ನಿಗೆ ಪೂರ್ತಿ ಸಣ್ಣ ಮಾಡಿ ಇಡೋದು. ಯಾಕಂದ್ರೆ ಕಡಲೆಬೇಳೆ ಭಾಳ ಬೇಗ ಕೆಂಪಾಗ್ತದೆ, ಕರಿ ಆಗ್ತದೆ. ಅದಕ್ಕೆ ಪೂರ್ತಿ ಗ್ಯಾಸ್ ಸಣ್ಣ ಮಾಡೋದು. ಸಣ್ಣ ಮಾಡ್ಕೊಂಡು ನೀವೇನು ಮಾಡೋದು, ಈರುಳ್ಳಿ ಕಟ್ ಮಾಡ್ಕೊಳ್ಳೋದು ಇದೆ. ಈ ಈರುಳ್ಳಿದನ್ನ ಭಾಳ ಟೇಸ್ಟ್ ಬರ್ತದ ಮನೆಗಡೆ. ಇದ ಮೇನ್ ಅದ. ಅದ್ರೊಳಗ ಹಸಿ ಈರುಳ್ಳಿ ಏನು ಇರ್ತದಲ್ಲ ಅದು ಭಾಳ ಟೇಸ್ಟ್ ಕೊಡ್ತದ. ಆಮೇಲೆ ಈರುಳ್ಳಿ ನೀವು ಭಾಳ ಜನಗಳು ಈರುಳ್ಳಿ ಕಟ್ ಮಾಡೋಕ್ಕಾಗಲ್ಲ. ಭಾಳ ಜನಗಂದ್ರೆ ನಮ್ಮ ಮನೆಯವ್ರಿಗೆ ಆಗಲ್ಲ. ಮೊದಲ ಅವಾಗ ಏನು ಮಾಡೋದು, ನೀವು ಈರುಳ್ಳಿ ಏನು ಮಾಡೋದು, ಈ ರೀತಿ ಕಟ್ ಮಾಡ್ಕೊಂಡು ಈರುಳ್ಳಿ ನೀರಾಗ ಹಾಕಿಡೋದು. ನೀರಾಗ ಹಾಕಿ ಇಟ್ಟರೆ ಚೆನ್ನಾಗಿ ನೀರ ಬರಲ್ಲ. ಸ್ವಲ್ಪ ಹೊತ್ತದ ನೀವು ಏನು ಮಾಡೋದು, ಈ ರೀತಿ ಇಟ್ಬಿಡೋದು. ಆಮೇಲೆ ಇದೇ ಒಂದು ನೀರ್ ಒಳಗೆ ಹಾಕಿ ಇಟ್ಬಿಟ್ಟು, ಆಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ, ಹಿಂಗೆ ತಲೆ ಮೇಲೆ ಹಿಂಗೆ ಇಟ್ಕೋತಾರೆ. ಇದೆ ಹಿಂಗೆ 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 ಮಾಡ್ಕೊಂಡು. ಈಗ ನಮ್ದು ಕಡಲೆಬೇಳೆ ಅಂತ ಹುರಿತಾ ಇದೆ, ಸ್ವಲ್ಪ ಕೆಂಪಾಗದ. ಈಗ ಏನು ಮಾಡೋದು, ಇದೆ ಕೆಂಪು ಕಾಣಿಸ್ತಾ ಇದೆ ನಿಮಗೆ ಕಡಲೆಬೇಳೆ. ಇಲ್ಲಿ ನೋಡಿ ಕೆಂಪಾಗಿದ್ದು ಕಾಣಿಸ್ತಾ ಇದೆ. ಈ ರೀತಿ ಕೆಂಪಾಗದ. ಆಮೇಲೆ ನಾವು ಮಾಡೋದು ಗ್ಯಾಸ್ ಆಫ್ ಮಾಡೋದು. ಇದು ಏನು ಮಾಡೋದು, ತಣ್ಣಗಾಗ್ಲಿಕ್ಕೆ ಬಿಡೋದು. ಇದು ತಣ್ಣಗಾಗೋ ತನಕ ಏನಾಗ್ತದೆ, ಕಡಲೆಬೇಳೆ ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಬಿಸಿ ಇದ್ದಾಗ ಇದು ಕಡಲೆಬೇಳೆ ಚಟ್ನಿ ಮಾಡಲ್ಲ, ಸ್ವಲ್ಪ ತಣ್ಣಗಾಗಬೇಕು. ಗ್ಯಾಸ್ನು ನಾ ಆಫ್ ಮಾಡಿದ್ದೀನಿ. ಈಗ ಗ್ಯಾಸ್ ಬಂದ್ ಮಾಡಿದ್ದೀನಿ. ಈಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, 2 ಈರುಳ್ಳಿ, ಇದು 1 ಈರುಳ್ಳಿ ತಗೊಂಡಿದ್ದೆ ಅಲ್ಲ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈರುಳ್ಳಿ ಇದ್ರೊಳಗ ಈ ರೀತಿ ಹಾಕೋದು. ಆಮೇಲೆ ಸ್ವಲ್ಪ ನಾನು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದ್ರೊಳಗ. ಆಮೇಲೆ ಈ ಕೊಬ್ಬರಿ ಏನದಾವಲ್ಲ, ನೀವು ಈ ರೀತಿ ಮುಂಚೆನೆ ಕಟ್ ಮಾಡ್ಕೊಂಡು, ನಾವು ಹಿಂಗೆ ಈ ರೀತಿ ನಿಮ್ಗೆ ಮಿಕ್ಸರ್ ಒಳಗೆ ಸಣ್ಣ ಆಗಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳೋದು. ಈರುಳ್ಳಿ ಕಟ್ ಮಾಡಿದ್ದು ಇದ್ರೊಳಗೆ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಆಮೇಲೆ ನಾನು ಇದು ಕೊಬ್ಬರಿನೂ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ. ಆಮೇಲೆ ಮುಂಚೆ ಏನು ಮಾಡೋದು, ಇದು ಏನಿದೆಯಲ್ಲ ಇದು ತಣ್ಣಗಾಗೋ ತನಕ ಮೊದಲು ನಾವು ಯಾವಾಗಲೂ ಕೊಬ್ಬರಿ, ಇದು ಕಡಲೆಬೇಳೆ ತಣ್ಣಗಾಗೋ ತನಕ ಇದು ಮಿಕ್ಸರ್ ಮಾಡ್ಕೊಳ್ಳೋದು ಕೊಬ್ಬರಿ ಎಲ್ಲ. ಯಾಕಂದ್ರೆ ಕಡಲೆಬೇಳೆ ನೀವು ಮೊದಲು ಇದು ಮಾಡ್ಕೊಂಡ್ರೆ ಅಂದರೆ ಭಾಳ ಪೌಡ್ರ್ ಹಾಕೋದು ಜಿಗಿಟ್ ಆಗ್ತದೆ. ಅದ್ರ ಸಲುವಾಗಿ ನೀವೇನು ಮಾಡೋದು, ಮೊದಲು ಕೊಬ್ಬರಿ ಮತ್ತು ಇದ್ರೊಳಗೆ ಈರುಳ್ಳಿ ಮಿಕ್ಸರ್ ಬಟನ್ ಸ್ಟಾರ್ಟ್ ಮಾಡೋಣ. ನಮಗೆ ಸಹಾಯ ಮಾಡುವಂಥ ಮಿಕ್ಸರ್. ಈ ರೀತಿ ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ಎಲ್ಲ ಇದು ಪೇಸ್ಟ್ ಆಗೈತಿ. ಮತ್ತೊಂದು ಸ್ವಲ್ಪ ನೀರು ಹಾಕಿದ್ರಾಗ ಮಿಕ್ಸ್ ಮಾಡ್ಕೊತೀನಿ. ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋದು ನೋಡಿ. ಇದನ್ನ ಹಾಕ್ಕೊಂಡಿರ್ತದ ಕೊಬ್ಬರಿ ಈರುಳ್ಳಿ ಇದೆಲ್ಲ ಇದ್ರಾಗ ಮಿಕ್ಸ್ ಮಾಡೋದು. ಅಭಿಮಾನಿಗಳೇ, ನೀವು ಭಾಳ ದಿನದಿಂದ ಹೇಳತ್ತಿದ್ರಿ ನನಗೆ ಯಾವಾಗ ಮಾಡ್ಕೊತೇನೆ ನಿಮಗೆ ಚಟ್ನಿ, ಯಾವಾಗ ಮಾಡ್ಕೊತೇನೆ ಚಟ್ನಿ, ನಾವು ಹೆಂಗೆ ತಿಂತೀವಿ ನೀವು ಮಾಡಿ ತಿನ್ಬೇಕಂತ ಹೇಳಿ ನಾ ಭಾಳ ದಿನದಿಂದ ಈ ಚಟ್ನಿ ಸಲುವಾಗಿ ನಾನು ಭಾಳ ಇದು ಮಾಡ್ಕೊಳತ್ತಿದ್ದೆ, ನಿಮಗೂ ಮಾಡ್ಕೊಡೋಣ ಅಂತ ಹೇಳಿ. ನೀವು ಎಲ್ಲರಿಗೂ ಮದುವೆ ಮಾಡ್ಕೊಡ್ತೀರಾ ಅಂತ ಇವತ್ತು ಆ ಅವಕಾಶ ಕೂಡಿ ಬಂತು ನೋಡಿ. ಈ ಥರ ಆಗದ. ಈಗ ಏನು ಮಾಡೋದು, ಇನ್ನೂ ಸಣ್ಣ ಆಗ್ಬೇಕಿದೆ. ಆಮೇಲೆ ಈ ಥರ ನೀವು ಚಟ್ನಿ ಮಾಡಿಕೊಟ್ರೆ ದೋಸೆ ತಿಂದೇ ಇದ್ದವ್ರು ಸಹ ತಿಂತಾರೆ. ಈಗೇನು ಇದೆಯಲ್ಲ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದು ಕಡಲೆಬೇಳೆದು ಈಗ ಮಿಕ್ಸರ್ ಮಾಡಿದ್ದ ಕೊಬ್ಬರಿ ಒಳಗೆ ಈ ರೀತಿ ಎಲ್ಲ ಹಾಕೊಂಡೆ ನೋಡಿ. ಈ ರೀತಿ ಇದ್ರೊಳಗೆ ಎಲ್ಲ ಸಣ್ಣ ರುಬ್ಕೊಳ್ಳೋದು. ಅಭಿಮಾನಿಗಳೇ ನೋಡಿ, ಇಲ್ಲಿ ಈ ರೀತಿ ಆಗ್ತದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕಿ ಮತ್ತೆ ರುಬ್ಕೋಬೇಕಿದೆ. ಇದಕ್ಕೆಲ್ಲ ಇದು ಕಡಲೆಬೇಳೆ ಎಲ್ಲ ಮೇಲಿನ ಮುಚ್ಚಳ ಒಳಗೆ ಬಂದು ಅಂಟ್ಕೊಂಡಿರ್ತದೆ. ಮತ್ತು ಹಿಂಗೆ ಕೈಲಿ ನಾವು ಇದು ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಮಾಡುವಾಗ ಸ್ಮೆಲ್ ಭಾಳ ಟೇಸ್ಟ್ ಬರ್ತದೆ. ಕಡಲೆಬೇಳೆದು ಯಾವುದೇ ಇರಲಿ ಅಭಿಮಾನಿಗಳಿಗೆ ಭಾಳ ಟೇಸ್ಟ್ ಆಗ್ತದೆ. ಕಡಲೆಬೇಳೆದ ಆ ಕಡಲೆಬೇಳೆ ರುಚಿನೇ ಬೇರೆ ಇರ್ತದೆ. ಅದು ಈ ರೀತಿ ಈಗಂತೂ ಪೂರ್ತಿ ಸಣ್ಣಾಗೈತಿ ಇದು ಚಟ್ನಿ. ಈಗ ಏನು ಮಾಡೋದು, ನಾವು ಇದ್ರಾಗ ಎಷ್ಟು ಬೇಕಷ್ಟು ನೀರು ನಮ್ಗೆ ಹಾಕೊಂಡು ಏನು ಮಾಡೋದು, ಚಟ್ನಿ ತಿಳುವು ಮಾಡ್ಕೊಳ್ಳೋದು. ರುಬ್ಲಿಕ್ಕೆ ನನಗೆ 1 ಗ್ಲಾಸ್ ನೀರು ಬೇಕಾಗೈತಿ. ಇದಕ್ಕೆ ದೋಸೆ ಚಟ್ನಿಗೆ. ಈಗ ನನಗೆ ಇದು ಏನು ರುಬ್ಬಿದ್ದೀನಲ್ಲ, ಇದು ನನಗೀಗ ಗಟ್ಟಿ ಇದೆ. ಇದು ಭಾಳ ಈ ರೀತಿ ಇಷ್ಟು ಗಟ್ಟಿ ಚಟ್ನಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡೋದು, ಇದಕ್ಕೆ
ಕಡಲೆಬೇಳೆ ಚಟ್ನಿ ಏನಿದೆಯಲ್ಲ ಗಟ್ಟಿ ಆಗ್ತದೆ ಭಾಳ. ಅದಕ್ಕೆ ನಾವೇನು ಮಾಡೋದು, ಇದಕ್ಕೆ ಎಷ್ಟು ಬೇಕಷ್ಟಲ್ಲ ನಮ್ಗೆ ನೀರು ಹಾಕಿ ಏನು ಮಾಡೋದು, ತಿಳು ಮಾಡ್ಕೊಳ್ಳೋದು. ದೋಸೆ ಜೊತೆ ಹಚ್ಕೊಂಡು ತಿನ್ನಕ್ಕೆ ಬರ್ಬೇಕಿದೆ. ಆಮೇಲೆ ನೀವು ಈ ರೀತಿ ಮಾಡಿದರೆ ನಿಮ್ಗೆ ಆಲೂಗಡ್ಡೆ ಪಲ್ಯ ಬೇಕಂತೂ ಇಲ್ಲ. ಯಾಕಂದ್ರೆ ಇದ್ರ ಖಾರ ಆಮೇಲೆ ಈರುಳ್ಳಿ ಸಾಸಿವೆ ಎಲ್ಲ ಟೇಸ್ಟ್ ಇದ್ರೂ ಬಂದಿರ್ತದೆ. ಅದಕ್ಕೆ ನೀವು ಆಲೂಗಡ್ಡೆ ಪಲ್ಯನೇ ಮಾಡ್ಬೇಕಂತ ಏನಿಲ್ಲ, ಬರೀ ನೀವು ಇಷ್ಟ ಮಾಡಿಕೊಟ್ರು ಸಹಿತ ನಿಮ್ಮ ಚಟ್ನಿ ತಯಾರಾಗ್ತದೆ. 2 ಗ್ಲಾಸ್ ನೀರು ಬೇಕಾಯ್ತು ನೋಡಿ ನನಗೆ ಇಷ್ಟು ಚಟ್ನಿ ಮಾಡಲಿಕ್ಕೆ. ಇವೆಲ್ಲ ಏನದಾವಲ್ಲ ಈ ಮಿಕ್ಸರ್ ನಾನು ಏನು ಮಾಡ್ತೀನಿ, ಜಾರ ಇದೇನು ಇದಕ್ಕೆಲ್ಲ ಅಂಟ್ಕೊಂಡಿರ್ತದಲ್ಲ, ಇದೆಲ್ಲ ಕೊಬ್ಬರಿ ಅದೆಲ್ಲ ಇದ್ರು ತೊಳ್ಕೊಂಡು ನಿಮಗೆ ಗೊತ್ತದ ಕಡ್ಲಿಬೇಳೆ ಅಂತಂದ್ರೆ ಗಟ್ಟಿ ಆಗ್ತದೆ. ಅವಾಗ ಏನು ಮಾಡೋದು, ಈ ರೀತಿ ತೊಗೊಂಡು ಹಿಂಗೆ ಮಾಡಿ ನೀವು ಚಟ್ನಿ ಏನು ಮಾಡೋದು, ಇದೆಲ್ಲ ಮಿಕ್ಸ್ ಮಾಡೋದು ನೋಡಿ ಸ್ಪೂನ್ಲಿ. ಹಿಂಗೆ ಮಿಕ್ಸ್ ಮಾಡಿದ್ರೆ ಅಂದರೆ ಏನಾಗ್ತದೆ, ಹಿಂಗೆ ಗಂಟೆ ಏನಿರ್ತದಲ್ಲ ಇದೆಲ್ಲ ಇದಾಗ್ತದೆ. ಈ ರೀತಿ ಅಭಿಮಾನಿಗಳೇ ಈಗ ನಮ್ದೆಲ್ಲ ಇದೆ, ಚಟ್ನಿ ರೆಡಿ ಅದ. ಆಮೇಲೆ ಇದೇನು ಮಾಡೋದು, ಒಂಚೂರು ನಮಗೆ ಬೇಕಂತಂದ್ರೆ ಏನು ಮಾಡೋದು, ಈಗ ಉಪ್ಪು ನೋಡೋಣ ಟೇಸ್ಟ್ ಹಿಂಗಾಗಿದೆ ಅಂತ. ಈಗ ಉಪ್ಪು ಆಗೈತೇನಿ ನೋಡೋಣ ಅಭಿಮಾನಿಗಳು ಏನೇನಾಗೈತೆ ಅಂತ. ಉಪ್ಪುನೂ ಕರೆಕ್ಟ್ ಆಗ್ಯದ, ಮಸ್ತಾಗಿ ಚಟ್ನಿ. ನಿಮಗೆ ಬೇಕಂದ್ರೆ ನೀವು ಹುಣಸೆಹಣ್ಣು ಹಾಕ್ಬೋದು, ಇಲ್ಲಾಂದ್ರೆ ಹುಣಸೆಹಣ್ಣು ಬೇಡ ಅಂದ್ರೆ ಬೇಡ. ನಮ್ಮ ಕಡೆ ಸೈಡ್ ನಾವು ಜಾಸ್ತಿ ಹುಣಸೆಹಣ್ಣು ಯೂಸ್ ಮಾಡಲ್ಲ, ಅದಕ್ಕೆ ನಾನು ಇದ್ರೊಳಗೇನು ಹುಣಸೆಹಣ್ಣು ಒಗೆಯಲ್ಲ. ಈ ರೀತಿ ನಮ್ಮ ಚಟ್ನಿ ಕೊತ್ತಂಬರಿ ಇಲ್ಲ, ಏನು ಬೆಳ್ಳುಳ್ಳಿ ಇಲ್ಲ, ಏನಿಲ್ಲ, ಈ ರೀತಿ ನಮ್ಮ ಚಟ್ನಿ ರೆಡಿ ಇರ್ತದೆ. ಮತ್ತು ಈ ಚಟ್ನಿ ಏನು ಮಾಡೋದು, ನೀವು ಫ್ರಿಜ್ ಒಳಗೆ ಇರಬೇಕು. ನೀವು 1 ಅವರ್ ಹೊರಗಡೆ ಇರ್ಬೋದು, 1 ಅವರ್ ಆದಮೇಲೆ ನೀವು ಫ್ರಿಜ್ ಒಳಗೆ ಇರಬೇಕು, ಇಲ್ಲಾಂದ್ರೆ ಚಟ್ನಿ ಹಾಳಾಗ್ತದೆ. ಯಾಕಂದರೆ ಹಸಿ ಈರುಳ್ಳಿ ಇದ್ರೊಳಗೆ ಇರೋದ್ರಿಂದ. ನಾನು ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ಈ ರೀತಿ ನಾನು ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಯಾವಾಗಲೂ ದೋಸೆ ಹಿಟ್ಟು. ಈಗ ಇದಕ್ಕೆ ನಾವು ಉಪ್ಪು ಹಾಕಿರಲ್ಲ, ಮತ್ತು ಈಗ ಅದು ಉಪ್ಪು ಹಾಕಿದೆ. ಅದಕ್ಕೆ ನಮ್ಗೆ ಈಗ ದೋಸೆ ತಿನ್ಬೇಕಂತ ಆಗೈತಿ. ಶಾಂಭವಿ ಕೇಳತ್ತಿದ್ದ ದೋಸೆ ಮಾಡೋಣ ಅಂತ, ತಿನ್ನಕ್ಕೆ ಸಾಯಂಕಾಲ ಅವಳಿಗೆ ಏನಾದರೂ ಬೇಕಂತ ಹೇಳಿ. ಅದಕ್ಕೆ ನಾನು ಏನು ಮಾಡಿರ್ತೀನಿ, ಈ ರೀತಿ ರೆಡಿ ಇಟ್ಟಿರ್ತೀನಿ. ಈಗ ರೆಡಿ ಆಗ್ತದೆ ನಮ್ಮ ಚಟ್ನಿ. ರೆಡಿ ಇತ್ತಂದ್ರೆ ಏನಿಲ್ಲ, ದೋಸೆ ಎಷ್ಟು ಬೇಕಾದಷ್ಟು ಮಾಡ್ಕೊಡ್ಬೋದು, ಎಷ್ಟು ಬೇಕಾದಷ್ಟು ತಿನ್ಬೋದು. ತವೇನು ಭಾಳ ಸ್ಪೆಷಲ್ ಅದ. ಈ ತವೆ ಇದೆಯಲ್ಲ, ಇದು ಎಣ್ಣೆ ಸ್ವಲ್ಪ ಹಚ್ಚದೇ ಇರುವಂಥ ತವೆ ತೊಗೊಂಡ್ಬಂದು 5-6 ವರ್ಷ ಆತ. ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಅದ. ನಾ ಎಣ್ಣೆ ಹಚ್ಚೋದೇನೇ ಇಲ್ಲ, ಇದಕ್ಕೆ ನೀರು ಹಚ್ಚಿ ಮಾಡ್ತೀನಿ. ನಾನು ನೀರು ತೊಗೊಂಡಿದ್ದೀನಿ, ಮತ್ತು ದೋಸೆ ತವೆ ತೊಳ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಿಂಗೆ ಈ ರೀತಿ ಹಚ್ಕೋತೀನಿ. ಈ ರೀತಿ ಭಾಳ ದೋಸೆ ಅಂತೂ ಭಾಳ ಮಸ್ತ್ ಆಗ್ತಾವೆ. ನೀವು ರೆಡಿ ಮಾಡಿ ಫ್ರಿಜ್ ಒಳಗೆ ಇಟ್ಟರೆ ಅಂದ್ರೂ. ಈಗ ನಾನು ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಈಗ ಎಣ್ಣೆ ಹಚ್ಚದೆ ದೋಸೆ ಮಾಡ್ತೀವಿ ನೋಡಿ ನಾವು. ದಪ್ಪ ದೋಸೆ, ತಿಳು ದೋಸೆ, ಪೇಪರ್ ದೋಸೆ, ಯಾವ ರೀತಿ ಬೇಕಾದಷ್ಟು ನೀವು ಮಾಡ್ಬೋದು. ಇದು ಶಾಂಭವಿ ಫೇವ್ರೇಟ್ ಅದ. ಇದು ಭಾಳ ತಯಾರಾಗಿ ಈಗ ಶಾಂಭವಿ ಟೇಸ್ಟ್ ಮಾಡಿ ಹೇಳ್ತಾ ನಿಮ್ಗೆ ಯಾವ ರೀತಿ ಆಗೈತೆ ಅಂತ. ವಾವ್ ವಾವ್ ಆಗೈತ್ಲಲ್ಲ. ಹೌದಾ, ಚಟ್ನಿ ಅಂತೂ ಭಾಳ ಟೇಸ್ಟ್ ಆಗಿತ್ತಲ್ಲ. ಆಯ್ತು ಅಭಿಮಾನಿಗಳೇ, ನೀವು ಹೇಳಿದಾಗ ನಿಮ್ಮ ಆಸೆ ಈಡೇರಿಸಿದೆ. ನಾನು ನಿಮಗೆ ಚಟ್ನಿದ ರೆಸಿಪಿ ಕಳಿಸ್ಕೊಟ್ಟೆ. ಬೇಳೆ ಚಟ್ನಿದ ವಿಡಿಯೋ ನಮಗೆ ರೆಸಿಪಿ ಶೇರ್ ಮಾಡ್ರಿ ಅಕ್ಕ ಅಂತ ಹೇಳಿದ್ರಿ. ನಿಮ್ಮ ಸಲುವಾಗಿ ನಾನು ಕಳಿಸ್ಕೊಟ್ಟಿನಿ ಅಭಿಮಾನಿಗಳೇ. ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ಎಲ್ಲರೂ ಚಟ್ನಿ ಮಾಡ್ತೀನಿ ಮತ್ತೆ ಹೆಂಗಾಗೈತೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ಕನ್ನಡತಿಗೆ ಈ ಮನೆ ಮಗಳನ್ನ ಹಿಂಗ ಮುಂದಕ್ಕೆ ತಗೊಂಡು ಹೋಗ್ರಿ. ಈ ಚಟ್ನಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ.